ಎನ್ನಿಕೆ ವಿಚಾರದಲ್ಲಿ ರಾಜಕೀಯ ಪೈಪೋಟಿಗಳು ಯಾವ ರೀತಿ ನಡೀತಾ ಇದೆ ರಾಜ್ಯದಲ್ಲಿ ಅನ್ನೋದು ನಿಮಗೆ ಗೊತ್ತೇ ಇದೆ. ಒಂದ್ ಕಡೆಗೆ ಬಿಜೆಪಿ ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದೆ, ಇನ್ನೊಂದು ಕಡೆಗೆ ಕಾಂಗ್ರೆಸ್ನವರು ಕೂಡ ಬಿಜೆಪಿ ಕಚೇರಿಯ ಎದುರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಬೆಲೆ ಏರಿಕೆ ವಿರುದ್ಧ ಬಿಜೆಪಿಯ ಜನಾಕ್ರೋಶ ಪ್ರತಿಭಟನೆಗೆ ಕಾಂಗ್ರೆಸ್ ಕೌಂಟರ್ ಇದು. ಸಿಲಿಂಡರ್ ದರವನ್ನ ಏರಿಕೆ ಮಾಡಲಾಯ್ತಲ್ಲ, ಡೊಮೆಸ್ಟಿಕ್ ಸಿಲಿಂಡರ್ ರೇಟ್ 50 ರೂಪಾಯಿ. ಸೊ ಇದನ್ನ ಇಟ್ಕೊಂಡು ಈಗ ಬಿಜೆಪಿ ಕಚೇರಿ ಎದುರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬ್ಯಾರಿಕೇಡ್ಗಳನ್ನೆಲ್ಲ ತಳ್ಳಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರತಿಭಟನಾಕಾರರನ್ನ ಪೊಲೀಸರು ಇದೇ ವೇಳೆ ವಶಕ್ಕೆ ಕೂಡ ಪಡಿಬೇಕಾಯಿತು. ಕಾಂಗ್ರೆಸ್ನ ಕಾರ್ಯಕರ್ತರ ಪ್ರತಿಭಟನೆ ಗಮನಿಸ್ತಾ ಇದ್ದೀರಾ. ಬೆಲೆ ಏರಿಕೆ ಮಾಡ್ತಿರೋ ಕೇಂದ್ರ ಸರ್ಕಾರ ಕೇಳಿ ಧಿಕ್ಕಾರ. ಹೈ ಡ್ರಾಮಾ ಸದ್ಯಕ್ಕೆ ಸೃಷ್ಟಿ ಆಗ್ತಾ ಇದೆ ಬಿಜೆಪಿಯ ಕಚೇರಿ ಎದುರು. ಬ್ಯಾರಿಕೇಡ್ಗಳನ್ನ ಮುಂದಿಟ್ಟು ಪ್ರತಿಭಟನಾಕಾರರನ್ನ ತಡೆಯೋ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮಲ್ಲೇಶ್ವರಂನ ಜಗನ್ನಾಥ ಭವನ ಅದು ಬಿಜೆಪಿಯ ಕಚೇರಿ. ಸೊ ಅಲ್ಲಿಗೆ ಕಾಂಗ್ರೆಸ್ ಕಾರ್ಯಕರ್ತರು ನುಗ್ಗೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಮುತ್ತಿಗೆ ನಾವು ಇಲ್ಲಿ ಹಾಕ್ತೀವಿ, ನೀವೇನು ಜನಾಕ್ರೋಶ ರ್ಯಾಲಿಯನ್ನು ಮಾಡೋದು ಅಂತ. ನೆನಪಿರಲಿ ನಿಮಗೆ, ಲಾಸ್ಟ್ 2 ದಿನಗಳ ಹಿಂದಿನಿಂದ ಬಿಜೆಪಿ ಜನಾಕ್ರೋಶ ರ್ಯಾಲಿಯನ್ನು ಮಾಡ್ತಾ ಇದೆ. ಮಂಗಳೂರಿನಲ್ಲೂ ಕೂಡ ಪ್ರತಿಭಟನೆ ರ್ಯಾಲಿಗಳೆಲ್ಲ ಸಾಕ್ತಾ ಇದೆ. ಈ ಹೊತ್ತಲ್ಲೇ ಕಾಂಗ್ರೆಸ್ಗೆ ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ ಮೊನ್ನೆ ಕೇಂದ್ರದ ಡಿಸಿಷನ್ನು. ಹೀಗಾಗಿ ಇದನ್ನೇ ತಿರುಗುಬಾಣವಾಗಿ ಬಿಜೆಪಿಯ ವಿರುದ್ಧ ಪ್ರಯೋಗ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ಬೆಲೆ ಏರಿಕೆ ವಿರುದ್ಧ ನೀವೇನು ಹೋರಾಟ ಮಾಡೋದು? ನಿಮ್ಮ ಅವಧಿಯಲ್ಲಿ ಏನೇನು ಬೆಲೆ ಏರಿಕೆ ಆಗಿದೆ? ಸಿಲಿಂಡರ್ ರೇಟನ್ನು ಜಾಸ್ತಿ ಮಾಡಿದವ್ರು ಯಾರು? ನೀವೇ ಅಲ್ವಾ ಸಿಲಿಂಡರ್ನ ತಲೆ ಮೇಲೆ ಹೊತ್ಕೊಂಡು ಓಡಾಡಿದವರು ಅಂತ ಕೇಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಎಷ್ಟು ಜನ ಕಾರ್ಯಕರ್ತರು ಸೇರಿದ್ರು? ಹೈ ಡ್ರಾಮಾ ಈಗಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆಯಾ ಅಥವಾ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರಾ? ಗ್ಯಾಸ್ ಏನದು, ಇದರಲ್ಲೂ ಕೂಡ ಡೊಮೆಸ್ಟಿಕ್ ವರ್ಗಕ್ಕೆ 50 ರೂಪಾಯಿ ಜಾಸ್ತಿ ಮಾಡಿರುವಂತದ್ದು, ಉಜ್ವಲ ವರ್ಗ ಯೋಜನೆಯಲ್ಲೂ ಕೂಡ 50 ರೂಪಾಯಿ ಜಾಸ್ತಿ ಮಾಡಿರುವಂತದ್ದು. ಇದನ್ನ ಖಂಡಿಸಿ ಈಗಾಗಲೇ ದೇಶಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು NSCOನವರು ಕೂಡ ರಾಜ್ಯ ಬಿಜೆಪಿ ಕಚೇರಿ ಮುತ್ತಿಗೆಗೆ ಮುಂದಾಗಿದ್ರು. ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಇದ್ರು. ಅವರ ಮುತ್ತಿಗೆ ಯತ್ನ ವಿಫಲಗೊಳಿಸಿದ್ರು. ಈಗಷ್ಟೇ ಒಂದು 10 ನಿಮಿಷದ ಹಿಂದಷ್ಟೇ ಸುಮಾರು 25ರಿಂದ 30 ಜನ NSCO ಕಾರ್ಯಕರ್ತರು ಬಿಜೆಪಿ ಕಚೇರಿ ಮುಂದೆ ಘೋಷಣೆಗಳನ್ನ ಕೂಗುತ್ತಾ ಪ್ಲಕಾರ್ಡ್ಗಳನ್ನ ಹಿಡ್ಕೊಂಡು ಬಂದ್ರು. ಆ ಸಂದರ್ಭದಲ್ಲಿ ಪೊಲೀಸರೆಲ್ಲ ಆಲ್ರೆಡಿ ತಯಾರಾಗಿದ್ರು. ಬಿಜೆಪಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಭದ್ರತೆ ಕೊಟ್ಟಿದ್ರು, ಬ್ಯಾರಿಕೇಡ್ ಹಾಕಿ ಅವರ ಮುತ್ತಿಗೆ ಯತ್ನವನ್ನ ಕೂಡ ವಿಫಲಗೊಳಿಸಿದ್ರು. ಆದ್ರೂ ಕೂಡ ಒಂದು 5 ನಿಮಿಷ ಅವರು ಧಿಕ್ಕಾರ ಕೂಗಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು. ಆ ನಂತರ ಎಲ್ಲರೂ ಕೂಡ ಬಲವಂತವಾಗಿ ವಶಕ್ಕೆ ಪಡೆದು ಕರ್ಕೊಂಡು ಹೋಗಿದ್ದಾರೆ. ಸದ್ಯಕ್ಕೆ ಇನ್ನೊಂದು ತಂಡ ಕೂಡ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಪೊಲೀಸರು ಅವರ ಮುತ್ತಿಗೆ ಯತ್ನ ವಿಫಲಗೊಳಿಸಿದ್ದಾರೆ. ಆದ್ರೆ ಅಡುಗೆ ಅನಿಲ ದರ ಏನು ಹೆಚ್ಚಳ ಆಗಿದೆ ಅದಕ್ಕೆ ಆಕ್ರೋಶ ಹಾಗೆ ಮುಂದುವರೆದಿದೆ. ಮಮತಾ, ಆಲ್ ರೈಟ್, ಧನ್ಯವಾದ ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ. ಹಲೋ ಮಿಸ್ಟರ್ ನರೇಂದ್ರ ಮೋದಿ, ಹಲೋ ಮಿಸ್ಟರ್ ನರೇಂದ್ರ ಮೋದಿ, ಹಲೋ ಮಿಸ್ಟರ್ ಅಮಿತ್ ಶಾ, ಹಲೋ ಮಿಸ್ಟರ್ ಅಮಿತ್ ಶಾ. ಹೇಳಿದ್ದೇನು ಮಾಡಿದ್ದೇನು, ಹೇಳಿದ್ದೇನು ಮಾಡಿದ್ದೇನು, ಹೇಳಿದ್ದು ಬಡವರಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಬೆಲೆ ಏರಿಕೆ ಮಾಡ್ತಿರೋ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಧಿಕ್ಕಾರ. ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು. ಜಿಂದಾಬಾದ್, ಜಿಂದಾಬಾದ್. ಧಿಕ್ಕಾರ, ಧಿಕ್ಕಾರ. ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಬೆಲೆ ಏರಿಕೆ ಮಾಡ್ತಿರೋ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ನಿರಂತರವಾಗಿ ಬೆಳೆಸಿರುವಂತ ಕೇಂದ್ರ ಸರ್ಕಾರ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಬಡವರ ವಿರೋಧಿ ಬಿಜೆಪಿ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. We want justice, we want justice. ನಿರಂತರವಾಗಿ ಹೇಳಿ ಧಿಕ್ಕಾರ, ಧಿಕ್ಕಾರ.
ಒತ್ತಾಯಪೂರ್ವಕವಾಗಿ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡಿತಾ ಇರುವಂತಹ ಸಂದರ್ಭ ಕೂಡ ನೀವು ನೋಡ್ತಾ ಇದ್ದೀರಾ. ಪ್ರತಿಭಟನೆ ಮಾಡೋದಕ್ಕೆ ಎಲ್ಲೂ ಯಾವುದೇ ರೀತಿಯಲ್ಲೂ ಕೂಡ ಅವಕಾಶಗಳಿಲ್ಲ. ಒಂದೇ ಒಂದು ಸ್ಥಳ ಇರೋದು, ಅದು ಫ್ರೀಡಮ್ ಪಾರ್ಕು. ಅದನ್ನು ಬಿಟ್ಟು ಇಲ್ಲಿ ಎಲ್ಲೇ ಪ್ರತಿಭಟನೆ ಮಾಡಿದ್ರು ಪೊಲೀಸರು ಈ ರೀತಿ ಬಂದು ವಶಕ್ಕೆ ಪಡಿತಾರೆ. ಅದೇ ಸಂದರ್ಭದಲ್ಲಿ ವಾಗ್ವಾದಗಳು ಕೂಡ ಆಗ್ತಾ ಇದೆ. ಒಂದು 30 ರಿಂದ 40 NSUI ಕಾರ್ಯಕರ್ತರು, ಬಿಜೆಪಿಯ ಯೂತ್ ವಿಂಗ್ನ ಭಾಗ ಇದು. ಸೊ ಅವರು ಬಂದು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕಾರಣ ಬೆಲೆ ಏರಿಕೆ ಅನ್ನೋದನ್ನ ಕೇಂದ್ರ ಎಷ್ಟರ ಮಟ್ಟಿಗೆ ಮಾಡ್ತಾ ಇದೆ, ಕೇಂದ್ರದ ಪಾಲು ಇದರಲ್ಲಿ ಎಷ್ಟು ಮಟ್ಟಿಗಿದೆ. ಸಿಲಿಂಡರ್ ಪ್ರೈಸ್ ಜಾಸ್ತಿ ಆದಾಗ UPA ಅವಧಿನಲ್ಲಿ ಇವರೇ ಅಲ್ವಾ ಸಿಲಿಂಡರ್ನೆಲ್ಲ ತಲೆ ಮೇಲೆ ಹೊತ್ಕೊಂಡು ಮೆರೆದಾಡ್ದವರು. ಇವಾಗ ಅವರೇ ಸಿಲಿಂಡರ್ ರೇಟನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಏನು ಪ್ರಯೋಜನ ಬಂತು ಅಂತ ಅವ್ರದ್ದೆಲ್ಲ ಆಕ್ರೋಶ. ಮತ್ತು ನೀವು ರಾಜ್ಯದಲ್ಲಿ ಪ್ರಶ್ನೆ ಮಾಡೋದಕ್ಕೆ ನೈತಿಕತೆ ಆದರೂ ಎಲ್ಲಿದೆ, ನಿಮ್ದೇನು ಪಾತ್ರ ಇಲ್ವಾ ಅನ್ನೋದು NSUI ಕಾರ್ಯಕರ್ತರ ಪ್ರಶ್ನೆ ಆಗ್ತಾ ಇದೆ. ಪ್ಲಕಾರ್ಡ್ಗಳನ್ನೆಲ್ಲ ಪ್ರದರ್ಶನ ಮಾಡ್ತಾ ಇದ್ದಾರೆ. ಬಿಜೆಪಿಯ ನಾಯಕರುಗಳಿಗೆ ಬಿಸಿ ಮುಟ್ಟಿಸುವಂತಹ ಪ್ರಯತ್ನ. ಮೋದಿ ಸರ್ಕಾರ ನಿರಂತರವಾಗಿ ಬೆಲೆ ಏರಿಕೆ ಮಾಡ್ತಿದ್ದಾರೆ. ಇದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೋದ್ರೆ ವಿದ್ಯಾರ್ಥಿ ಸಂಘಟನೆಗಳನ್ನ ನಿರಂತರವಾಗಿ ಬಂಧನ ಮಾಡೋದು, ಶೋಷಣೆ ಮಾಡೋದನ್ನ ಈ ಕೇಂದ್ರ ಸರ್ಕಾರ ಮಾಡುತ್ತಿದೆ. ರಾಜ್ಯ ಸರ್ಕಾರದ ಮೇಲೆ ದಿಕ್ತ ಬಲಿಸ್ತಿದ್ದಾರೆ. ಇವ್ರ ಕೈಯಲ್ಲಿ ಏನು ಮಾಡಕ್ ಆಯ್ತಾ ಇಲ್ಲ. ಇವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಅದಾನಿಗೆ ಅಂಬಾನಿಗೆ ದಾರಿ ಮಾಡ್ಕೊಡ್ತಿದ್ದಾರೆ. ಬಡವ್ರ ಹೊಟ್ಟೆ ಹೊಡೆದಿ ಬಡವ್ರ ಹತ್ರ